ಬೆಂಗಳೂರು ಮೆಟ್ರೋ ಇತ್ತೀಚೆಗೆ ತಮ್ಮ ಫೇರ್ಗಳನ್ನು ಇನ್ಕ್ರೀಸ್ ಮಾಡಿದೆ. ಪ್ರತಿನಿತ್ಯ ಮೆಟ್ರೋದಲ್ಲಿ 10 ಲಕ್ಷ ಜನ ಓಡಾಡ್ತಾ ಇದ್ದಾರೆ ಬೆಂಗಳೂರಿನವರು. ಈ ಎಲ್ಲ ಮೆಟ್ರೋ ಪ್ರಯಾಣಿಕರದ್ದು ಒಂದೇ ಆಗ್ರಹ ಇದೆ, ಇಡೀ ದೇಶದಲ್ಲಿ ಹೈಯೆಸ್ಟ್ ಮೆಟ್ರೋ ಫೇರ್ ಇರುವಂಥದ್ದು ಬೆಂಗಳೂರಿನಲ್ಲಿ. ನೀವು ಈ ದರ ಪರಿಷ್ಕರಣೆ ಮಾಡಾದ ಮೇಲೆ ಇದರಲ್ಲಿ ಪ್ರಯಾಣ ಮಾಡ್ತಾ ಇರುವಂಥ ಮಧ್ಯಮ ವರ್ಗದ ಜನ, ಕೆಳಮಧ್ಯಮ ವರ್ಗದ ಜನ, ಜನಸಾಮಾನ್ಯರು, ಅದರಲ್ಲೂ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಾ ಇರುವಂಥವರಿಗೆ ಬಹಳ ದೊಡ್ಡ ಹೊರೆ ಬೀಳ್ತಾ ಇದೆ. ಅದರಲ್ಲೂ ಇಬ್ರು ಪ್ರಯಾಣ ಮಾಡಬೇಕು, ಗಂಡ ಹೆಂಡತಿ ಹೋಗ್ತಾರೆ ಅನ್ನೋದಾದ್ರೆ, ಅಥವಾ 3 ಜನ ಒಂದು ಕುಟುಂಬದಿಂದ ಹೋಗ್ತಾರೆ ಅನ್ನೋದಾದ್ರೆ ದಿನಕ್ಕೆ 180 ರೂಪಾಯಿ 1 ಪಾಯಿಂಟ್ ಇನ್ನೊಂದು ಪಾಯಿಂಟ್ ಖರ್ಚು ಮಾಡಬೇಕಾಗುತ್ತೆ. ಬೈಕ್ ತಗೊಂಡೋಗಿ ಪಾರ್ಕ್ ಮಾಡಿ ಸ್ಟೇಷನ್ನಲ್ಲಿ ಇಟ್ಟು ಅವ್ರು ಮುಂದಕ್ಕೆ ಹೋಗಬೇಕು ಅಂದರೆ 30 ರೂಪಾಯಿ ಪಾರ್ಕಿಂಗ್ ಕಟ್ಟಬೇಕಾಗುತ್ತೆ. 220 ರೂಪಾಯಿ 230 ರೂಪಾಯಿ ಅವರು ಬರೀ ಮೆಟ್ರೋ ಪ್ರತಿ ದಿವಸ ಖರ್ಚು ಮಾಡಬೇಕಾಗಿದೆ. ಅದೇ ಜಾಗದಲ್ಲಿ ನೀವೊಂದು ಎಲೆಕ್ಟ್ರಿಕ್ ಬೈಕಲ್ಲೋ ಇನ್ನೊಂದರಲ್ಲೋ ಹೋಗ್ಬಿಟ್ರೆ ಅದಕ್ಕಿಂತ ಕಡಿಮೆ ನೀವು ಟ್ರಾವೆಲ್ ಮಾಡ್ಬೋದಾಗಿದೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇನ್ನೂ ಕಡಿಮೆ ಆಗಬೇಕು ಅನ್ನೋವಂಥದ್ದು ಎಲ್ಲರ ಆಗ್ರಹ ಇದೆ, ಪ್ರಯಾಣಿಕರ ಆಗ್ರಹ ಇದೆ. ಇದನ್ನು ನಾವು ಹಲವಾರು ಬಾರಿ ಚರ್ಚೆ ಮಾಡಿದ್ದೀವಿ. ಬೇರೆ ಮೆಟ್ರೋಗಳಿಗೆ ಕಂಪೇರ್ ಮಾಡಿದಾಗ ಬೆಂಗಳೂರು ಮೆಟ್ರೋ ದರ ಎಷ್ಟು ಜಾಸ್ತಿ ಇದೆ ಅನ್ನೋದನ್ನ ನಾವು ಪ್ರತಿ ಸತಿ ಹೇಳಿದ್ದೀವಿ. ಈಗ ಫೇರ್ ಫಿಕ್ಸೇಷನ್ ಕಮಿಟಿಯವರು ಮತ್ತೆ BMRCL ಅವರು ಯಾವ ಕ್ಯಾಲ್ಕ್ಯುಲೇಷನ್ನ ಮಾಡಿದ್ರು, ಆ ಕ್ಯಾಲ್ಕ್ಯುಲೇಷನ್ನಲ್ಲಿ ಕೆಲವು ಸಮಸ್ಯೆಗಳಿದೆ ಅನ್ನುವಂಥದ್ದು ಮೆಟ್ರೋ ಪ್ರಯಾಣಿಕರು ಮತ್ತೆ ಮೆಟ್ರೋ ಪ್ರಯಾಣಿಕರ ಹಿತದೃಷ್ಟಿಯನ್ನು ಕಾಪಾಡಿಕೊಂಡು ಬಂದಿರುವಂಥ ಬಹಳಷ್ಟು ಜನ ಮೆಟ್ರೋ ಆಕ್ಟಿವಿಸ್ಟ್ಗಳು ನಮ್ಮನ್ನು ಸಂಪರ್ಕ ಮಾಡಿ ಮೆಟ್ರೋ ಅಧಿಕಾರಿಗಳ ಜೊತೆಗೆ ಮಾತುಕತೆ ಮಾಡಬೇಕು ಅನ್ನೋದನ್ನು ರಿಕ್ವೆಸ್ಟ್ ಮಾಡಿದ್ರು. ಈಗ ಮೆಟ್ರೋ ಫೇರ್ ಫಿಕ್ಸೇಷನ್ ಕಮಿಟಿಯವರು ದರವನ್ನು ನಿಶ್ಚಯ ಮಾಡೋದಕ್ಕಿಂತ ಮುಂಚೆ ಒಂದು ಫಾರ್ಮುಲಾ ಡಿಸೈಡ್ ಮಾಡಿದ್ದಾರೆ. ಮೇಂಟೆನೆನ್ಸ್ ಕಾಸ್ಟ್ ಎಷ್ಟಿರಬೇಕು, ಅದರ ಸ್ಟಾಫು ಮತ್ತು ಸ್ಟಾಫ್ ಕಾಸ್ಟ್ ಎಷ್ಟಿರಬೇಕು, ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಎಷ್ಟಿರಬೇಕು, ಎನರ್ಜಿ ಅಂದರೆ ನಾವೀಗ ಎನರ್ಜಿ ಎಲೆಕ್ಟ್ರಿಸಿಟಿ ಉಪಯೋಗಿಸ್ತೀವಿ ಅದರದ್ದು ಎಷ್ಟಿರಬೇಕು, ಮತ್ತು ಲಾಸ್ಟ್ ಟೈಮ್ ಫೇರ್ ಫಿಕ್ಸೇಷನ್ ಮಾಡಿದಾಗ ಮತ್ತೆ ಈ ಸತಿ ಫೇರ್ ಫಿಕ್ಸೇಷನ್ ಮಾಡಿರುವಂಥ 2 ವರ್ಷಗಳ ಮಧ್ಯದಲ್ಲಿ ಏನು ವ್ಯತ್ಯಾಸ ಇದೆ ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ BMRCL ಅವರು ಹೋದ ವರ್ಷ ಲಾಸ್ಟ್ ಫೇರ್ ಫಿಕ್ಸೇಷನ್ ಕಮಿಟಿ ಅನ್ನುವಂಥ ಜಾಗದಲ್ಲಿ 2016-2017 ಇಸ್ವಿಯನ್ನ ಬೇಸ್ ಇಯರ್ ಆಗಿ ತಗೊಂಡಿದ್ದಾರೆ. ಬಟ್ ಫೇರ್ ಫಿಕ್ಸೇಷನ್ ಆಗಿದ್ದು 2017 ಇಸ್ವಿಯಲ್ಲಿ. ನಮ್ಮ ವಾದ ಅವ್ರ ಹತ್ರ ಇಷ್ಟೊತ್ತು ಇದ್ದಿದ್ದೇನು ಅಂದ್ರೆ, ನೀವು 2017-18 ಬೇಸ್ ಇಯರ್ ಆಗಿ ಪರಿಗಣನೆ ಮಾಡಿದಿದ್ರೆ 2016-17 ಜಾಗದಲ್ಲಿ ನೀವು ಕ್ಲೇಮ್ ಮಾಡಿರುವಂತ ಮೇಂಟೆನೆನ್ಸ್ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ನಂಬರು ಇನ್ನಷ್ಟು ಕಡಿಮೆ ಆಗಿರ್ತಿತ್ತು. ಅದರ ಆಧಾರದ ಮೇಲೆ ಫೇರ್ ಫಿಕ್ಸೇಷನ್ ಕಮಿಟಿಯವರು ಇನ್ನೂ ಫೇರ್ನ ಕಡಿಮೆ ಮಾಡಿರೋರು ಪ್ರಸ್ತಾಪ ಮಾಡಿರೋರು, ನೀವು 2017-18 ಅನ್ನೋದನ್ನ ತಗೊಳ್ಳೋದ್ರ ಬದಲು ನೀವು 2016-17 ಅನ್ನೋದನ್ನ ಕನ್ಸಿಡರ್ ಮಾಡಿರೋದ್ರಿಂದ ಸಾಕಷ್ಟು ಸಮಸ್ಯೆಗಳಾಗಿದೆ ಅನ್ನೋದನ್ನ ನಾವು ಅವ್ರ ಗಮನಕ್ಕೆ ತಂದಿದ್ದೀವಿ. ಇದು ಮ್ಯಾಟರ್ ಆಫ್ ಇಂಟರ್ಪ್ರಿಟೇಷನ್. ನೀವು 2016-17 ಅಂತ ಹೇಳ್ತಾ ಇದ್ದೀರಾ, ನಮಗೆ 2016-17 ಅಂತ ನಾವು ತಗೊಂಡಿದ್ದೀವಿ, ನೀವು 2017-18 ಅಂತ ಇದ್ದೀರಿ. ಇದು ಮ್ಯಾಟರ್ ಆಫ್ ಇಂಟರ್ಪ್ರಿಟೇಷನ್ ಅಷ್ಟೇ, ಇದರಿಂದ ಏನು ಸಮಸ್ಯೆ ಆಗೋದಿಲ್ಲ ಹೀಗೆ ಅನ್ನೋದು ಅವ್ರ ವಾದ ಇದೆ. ಆದರೆ ನಮ್ಮ ಪೊಸಿಷನ್ ಅನ್ನು ನಾವು ಅವರಿಗೆ ಬಹಳ ಕ್ಲಿಯರ್ ಆಗಿ ಹೇಳಿದ್ದೀವಿ. ನೀವು ತಪ್ಪಾಗಿ ಕ್ಯಾಲ್ಕುಲೇಟ್ ಮಾಡಿದ್ದೀರಿ. ಫೇರ್ ಫಿಕ್ಸೇಷನ್ ಕಮಿಟಿಯ ಈಕ್ವೇಷನ್ನ ಪ್ರಕಾರ ಅದರಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ಮೇಂಟೆನೆನ್ಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಅಟ್ ದ ಟೈಮ್ ಆಫ್ ಲಾಸ್ಟ್ ಫೇರ್ ಫಿಕ್ಸೇಷನ್ ರಿವಿಷನ್ ಆಸ್ ಪರ್ ದಿ ಆಡಿಟೆಡ್ ಅಕೌಂಟ್ಸ್ ಅಂತ ಇರಬೇಕು. ಲಾಸ್ಟ್ ಫೇರ್ ಫಿಕ್ಸೇಷನ್ ಆಗಿರುವಂಥ ವರ್ಷ 2017-18 ಅನ್ನುವಂಥದ್ದು ನಮ್ಮ ವಾದವನ್ನು ನಾವು ಅವರ ಎದುರುಗಡೆ ಇಟ್ಟಿದ್ದೀವಿ. ಅಧಿಕಾರಿಗಳು ಬಹಳ ಶಾಂತವಾಗಿ ಇದೆಲ್ಲದನ್ನ ಕೇಳಿಸ್ಕೊಂಡಿದ್ದಾರೆ. ನಮ್ಮ ರಿಟರ್ನ್ ಅಲ್ಲಿ ನಮ್ಮ ಏನೇನು ಸಮಸ್ಯೆಗಳಿದೆ ಅನ್ನೋದನ್ನ, ಇದರಲ್ಲಿ ಇರುವಂಥ ಮ್ಯಾಥಮೆಟಿಕಲ್ ಎರರ್ಸ್ ಏನಾಗಿದೆ ಅನ್ನೋದನ್ನ ನಾವು ಅವರಿಗೆ ಬರೆದು ಕೊಟ್ಟಿದ್ದೀವಿ. ಅದನ್ನು ಪರಿಗಣಿಸ್ತೀವಿ, ಅದನ್ನ ನೋಡಿ ನಾವು ಅದಕ್ಕೆ ನಿಮಗೆ ಉತ್ತರ ಕೊಡ್ತೀವಿ. ಅದಕ್ಕೆ ಸಮಯ ಬೇಕು ಅಂತ ಹೇಳಿ ಅಧಿಕಾರಿಗಳು ಸಮಯ ತಗೊಂಡಿದ್ದಾರೆ. ಅವರು ಲಿಖಿತವಾಗಿ ಉತ್ತರ ಕೊಡಲಿ ಅನ್ನೋದನ್ನ ನಾವು ಕಾಯ್ತಾ ಇದ್ದೀವಿ. ಜನಕ್ಕೆ ಸಹಾಯ ಆಗಬೇಕು. ನೀವು ಮ್ಯಾಟರ್ ಆಫ್ ಇಂಟರ್ಪ್ರಿಟೇಷನ್ ಇತ್ತು ಅನ್ನೋದಾದ್ರೆ ಇದನ್ನ 2016-17 ಬದಲು 17-18 ಪರಿಗಣಿಸೋದ್ರಿಂದ
ಸಾರ್ವಜನಿಕರಿಗೆ ಪ್ರತಿ ದಿವಸ ಒಂದು 10 ರೂಪಾಯಿ 12 ರೂಪಾಯಿ 8-10 ರೂಪಾಯಿ ಕಡಿಮೆ ಆಗತ್ತೆ ಅನ್ನೋದಾದ್ರೆ ಪ್ರಯಾಣಿಕರಿಗೆ ಸಹಾಯ ಆಗುವಂತ ಇಂಟರ್ಪ್ರಿಟೇಷನ್ನೇ ಬಳಸಿ ಅನ್ನೋದನ್ನ ನಾವು ಅವರಿಗೆ ಆಗ್ರಹ ಮಾಡಿದ್ದೀವಿ. ಇದು ಯಾಕೆ ಮುಖ್ಯ ಆಗತ್ತೆ ಅಂತಂದ್ರೆ ಫೇರ್ ಫಿಕ್ಸೇಷನ್ ಕಮಿಟಿಯ ಪ್ರಕಾರ ಬರೋ ವರ್ಷ ಫೆಬ್ರವರಿಲಿ ಆಟೋಮೆಟಿಕ್ ಆಗಿ ಮತ್ತೆ ಫೇರ್ ಫಿಕ್ಸೇಷನ್ ಜಾಸ್ತಿ ಆಗುತ್ತೆ. ಇನ್ನು 5% ಜಾಸ್ತಿ ಆಗಬೇಕಿದೆ. ಇವರು ಬೇಸನ್ನ ಇವತ್ತು ತಪ್ಪಾಗಿಟ್ಕೊಂಡ್ರೆ ಫೆಬ್ರವರಿಯಲ್ಲಿ ಈಗೇನು 90 ರೂಪಾಯಿ ಇದೆ ಅದು ಮತ್ತಷ್ಟು ಜಾಸ್ತಿ ಆಗುತ್ತೆ. ನೀವು ಕ್ಯಾಲ್ಕುಲೇಷನ್ ಬೇಸನ್ನೇ ತಪ್ಪು ಮಾಡಿಬಿಟ್ರೆ ಇನ್ನು ಬರುವಂತ ಪ್ರತಿ ಫೇರ್ ಫಿಕ್ಸೇಷನ್ನ ಹೈಕ್ನಲ್ಲೂ ಕೂಡ ಪ್ರಯಾಣಿಕರಿಗೆ ಅನ್ಯಾಯ ಆಗ್ತಾ ಹೋಗುತ್ತೆ. ಈ ಆರ್ಗ್ಯುಮೆಂಟ್ ಅನ್ನು ನಾವು ಬಹಳ ಬಲವಾಗಿ ಅಧಿಕಾರಿಗಳ ಜೊತೆಗೆ ಮಾಡಿದ್ದೀವಿ. ರಾಜ್ಯ ಸರ್ಕಾರ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ BMRCL ಅವರಿಗೆ ಈ ರಿವಿಷನ್ ಅನ್ನು ಮಾಡಬೇಕು ಅನ್ನೋದನ್ನ ಅವರಿಗೆ ನಾವು ಮನವಿ ಕೂಡ ಮಾಡ್ತಾ ಇದ್ದೀವಿ. ಡೆಲ್ಲಿ ಮೆಟ್ರೋದಲ್ಲೂ ಕೂಡ ಇದೇ ರೀತಿ ಬೇಸ್ ಇಯರ್ನಲ್ಲಿ ಇನ್ನೊಂದರಲ್ಲಿ ಕ್ಯಾಲ್ಕುಲೇಷನ್ನಲ್ಲಿ ವ್ಯತ್ಯಾಸ ಆದಮೇಲೆ ನೆಕ್ಸ್ಟ್ ಕಮಿಟಿ ರಿಕಮೆಂಡೇಶನ್ ಆಗಬೇಕಾದಾಗ DMRCL ಅವರು ಅದನ್ನು ರಿವಿಷನ್ ಮಾಡಿದ್ರು. ತಪ್ಪುಗಳಾಗಿತ್ತು ಅಂತ ಹೇಳಿ ಅದನ್ನು ರಿವಿಷನ್ ಮಾಡಿದ್ರು. BMRCL ಕೂಡ ಅದೇ ರೀತಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಇದೆ. ಈಗ ನೋಡಿ, ಬೇರೆ ಮೆಟ್ರೋಗಳಿಗೂ ನಮ್ಮ ಮೆಟ್ರೋಗೂ ಕಂಪೇರ್ ಮಾಡಿ. ಡೆಲ್ಲಿಯಲ್ಲಿ 0 to 10 ಕಿಲೋಮೀಟರ್ಸ್ ಫೇರು 10 ರೂಪಾಯಿ ಇದೆ. 0 to 2 ಕಿಲೋಮೀಟರ್ಸು ರಿವಿಷನ್ ಆದಮೇಲೆ ಅದು 11 ರೂಪಾಯಿ, ಅಂದರೆ 1 ರೂಪಾಯಿ ಮಾಡಿದ್ರು ರಿವಿಷನ್. 2 to 5 ಕಿಲೋಮೀಟರ್ಸು 21 ರೂಪೀಸ್ ಇದೆ. ನಮ್ಮಲ್ಲಿ ಅದು 20 ರೂಪೀಸ್ ಇದೆ. ಬಟ್ ಮೆಟ್ರೋ ಜನ ಮ್ಯಾಕ್ಸಿಮಮ್ ಬಳಸುವಂಥದ್ದು ಎಷ್ಟು ಕಿಲೋಮೀಟರ್ಗೆ ಅಂತ ನಾವು ಅಧಿಕಾರಿಗಳಿಗೆ ಕೇಳಿದ್ವಿ. ಅಧಿಕಾರಿಗಳು ಹೇಳಿದ್ದು ಅವರ ಟಿಕೆಟ್ನ ಡೇಟಾ ಪ್ರಕಾರ 12ರಿಂದ 15 ಕಿಲೋಮೀಟರ್ ಡಿಸ್ಟೆನ್ಸನ್ನು ಮ್ಯಾಕ್ಸಿಮಮ್ ಜನ ಜಾಸ್ತಿ ಓಡಾಡುವಂಥದ್ದು ಅಂತ. ಸೊ ಅಲ್ಲಿಗೆ ನೀವು ನೋಡಿದ್ರೆ ಡೆಲ್ಲಿ ಮೆಟ್ರೋದಲ್ಲಿ 10ರಿಂದ 15 ಕಿಲೋಮೀಟರ್ ಓಡಾಡೋದಕ್ಕೆ ನಿಮಗೆ 60 ರೂಪಾಯಿ. ಬೆಂಗಳೂರಿನಲ್ಲಿ ಅದೇ ಡೆಲ್ಲಿಯಲ್ಲಿ 5ರಿಂದ 12 ಕಿಲೋಮೀಟರ್ ಓಡಾಡೋದಕ್ಕೆ 32 ರೂಪಾಯಿ. ಬೆಂಗಳೂರಿನಲ್ಲಿ ಅಷ್ಟೇ ಡಿಸ್ಟೆನ್ಸ್ ಓಡಾಡೋದಕ್ಕೆ ನಿಮಗೆ 50 ರೂಪಾಯಿ. ಡೆಲ್ಲಿಯಲ್ಲಿ 32 ರೂಪೀಸ್, ಬೆಂಗಳೂರಿನಲ್ಲಿ 50 ರೂಪೀಸ್. ಬೆಂಗಳೂರಿನಲ್ಲಿ 10 to 15 ಕಿಲೋಮೀಟರ್ಸ್ ಹೋಗೋಕ್ಕೆ 60 ರೂಪಾಯಿ. ಡೆಲ್ಲಿಯಲ್ಲಿ 12 to 21 ಕಿಲೋಮೀಟರ್ಸ್ ಹೋಗೋಕ್ಕೆ ಬರೀ 43 ರೂಪಾಯಿ. ನಿಮಗೆ ಬೆಂಗಳೂರಿನಲ್ಲಿ 20ರಿಂದ 25 ಕಿಲೋಮೀಟರ್ ಹೋಗೋಕ್ಕೆ 80 ರೂಪಾಯಿ. ಡೆಲ್ಲಿಯಲ್ಲಿ 32 ಕಿಲೋಮೀಟರ್ ಮೇಲೆ ಎಷ್ಟೇ ದೂರ ಹೋಗೋಕ್ಕೆ ಬರೀ 64 ರೂಪಾಯಿ. 64 ರೂಪಾಯಿಯಲ್ಲಿ, 90 ರೂಪಾಯಿಯಲ್ಲಿ, 80 ರೂಪಾಯಿಯಲ್ಲಿ ಇದನ್ನು ಕಡಿಮೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಇದೆ. ಈ ಹೋರಾಟವನ್ನು ಮುಂದುವರಿಸ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.